ಜರುಗಬೇಕಾದ್ರೆ ಪ್ರಾರ್ಥನಾ ಮುಖಾಂತರವಾಗಿ ಆ ದೃಷ್ಟಿಯಲ್ಲಿ ಪೂಜೆ ಬಹಳ ಮಹತ್ವವಾಗಿರುವಂತಹದ್ದು. ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತ ಅವರೊಂದ ಜಗತ್ತಿದ್ದರು. ಅವರದೊಂದು ಪ್ರಾರ್ಥನಾ ಭಾವವಿದೆ. ಯಾವುದನ್ನ ನಾವು ಉಚ್ಚರಿಸಲು ಕೂಡ ಭಾವದಿಂದ ಹೊರಹೊಮ್ಮಬೇಕು. ಭಾವಕ ಅಂದಾಗ ಮಾತ್ರ ಅದು ಭಗವಂತನಿಗೆ, ಬಸವಣ್ಣನಿಗೆ, ಶರಣರಿಗೆ ಮುಟ್ತೈತಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ಅವರು ಒಂದು ಹರಪೂಜೆ ಗುರುಶ್ರೀ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕೋದುಂಟೆ ಆತ್ಮನನ್ನ ಕುರಿತು ಅವರೊಂದು ಭಾವಗೀತೆಯನ್ನು ಹೇಳ್ಕೊಡ್ತಾರೆ. ಅದನ್ನು ನಾನು ಹೇಳ್ತೀನಿ, ನಂತರದಲ್ಲಿ ತಾಯಿಯವರು ಪ್ರವಚನ. ಜಗಜ್ಯೋತಿ ಬಸವೇಶ್ವರ महात्मा की, सकल शरण संतन की। हर पूजे गुरु सेवे वर पुण्यविಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವೆ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವೆ. ನೆಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿಯಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಿಂದಿನ ಪುಣ್ಯವನ್ನು ಎಂದು ಉಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಕಿದಕ್ಕೆ ಬಂಧನವೇಕಿದಕ್ಕೆ ಇಂದುದರ ನಾಣೆಯಾಗಿ ಸಂದೇಹವಿಲ್ಲವೋ ತಿಳಿಕಂಡ್ಯಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರಿಯ ಜಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನ್ ಒಲಿಸಿದರು ಸುಮವಲ್ಲಲೇ ಆತ್ಮ. ಪರಮಾತ್ಮನ್ ಒಲಿಸಿದರು ಸುಮವಲ್ಲಲೇ ಆತ್ಮ.
ನರರ ಪಾಪ ಪುಣ್ಯವನು ಆ ನರರ ಪಾಪ ಪುಣ್ಯವನು ನರರ ಸರಗಿಲಿ ಹಾಕಿ ಗುರು ಮಹಾಂತ ಲಿಂಗತ ಮರೆಯಾಗಿರುತ್ತಿರುವ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀರೆ ಸುಖ ಭೋಗ ದೊರಕೋದುಂಟೆ ಆತ್ಮ ಹರ ಪೂಜೆ ಗುರು ಸೇವೆ ಹರ ಪೂಜೆ ಗುರು ಸೇವೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಇದೇ ಅನುಭವ ಮಂಟಪದಲ್ಲಿ ಸುಮಾರು 18 ವರ್ಷ ಸಂದಿರಬೇಕು ಅಂತ ನನಗನ್ನಿಸ್ತದ. ಅಕ್ಕ ಮಹಾದೇವಿ ಪ್ರವಚನವನ್ನು ಈ ಅನುಭವ ಮಂಟಪದಲ್ಲಿ ನನ್ನನ್ನು ಬಾಲ್ಕಿ ಶ್ರೀ ಅಪ್ಪಗಳು ಕಳಿಸಿಕೊಟ್ಟಿದ್ರು. 1 ತಿಂಗಳು ಶ್ರಾವಣದಲ್ಲಿ ನಾನು ಅಕ್ಕ ಮಹಾದೇವಿ ಪ್ರವಚನವನ್ನು ಮಾಡಿದ್ದೀನಿ. ಆದರೆ ಸುಮಾರು ಅವತ್ತಿನ ಮುಖಗಳು ನನಗೊಬ್ಬರು ಕಾಣಿಸ್ತಾ ಇಲ್ಲ. ಇದ್ದಿರಬಹುದು, ಆದರೆ ನನಗೆ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಮತ್ತು 2ನೇ ಸರ್ತಿ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಗುರು ಬಸವಣ್ಣನವರು ಒದಗಿಸಿಕೊಟ್ಟಿದ್ದಾರೆ ಅಂತ ತಮ್ಮೆಲ್ಲರಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸಿ 3 ಪ್ರವಚನ ಮಾಡ್ತಿದ್ದಾರೆ.